ನಿರ್ಲಜ್ಜಳ. ಆ ಮೋತ್ತಳಾಗಿ ಮೈ ಮೇಲೆ ಬಿದ್ದರೆ ಇದೇ ಸರಿಯಾದ ಶಾಸ್ತಿ. ನಾಯಿ ನನ್ನ ಮಗನೇ, ನನ್ನ ಕೆನೆಗೆ ಹೊಡಿಕೆಯೇನು? ಈಗ ಏನ್ ಮಾಡ್ತೀನಿ ಅಂತ ನೋಡ್ತಾ ಇರೋ. ಏನಾಯ್ತು ಇದು? ನೀ ಬಂದಿದ್ದಕ್ಕೆ ನನ್ನ ಶೀಲ ಉಳಿತು. ಇಲ್ಲ ಅದೇ ಈ ಪಾಪಿ ನನ್ನ ಶೀಲನೇ ಹಾಳು ಮಾಡ್ಬಿಡ್ತಿದ್ದಾರಿ. ರಘು, ನನ್ನ ಮೇಲಿನ ಸೇಡನ್ನ ತೀರ್ಸ್ಕೊಳ್ಳೋದಿಕ್ಕೆ ನಿನ್ನ ಹೊತ್ತಿಗೆ ಮೇಲೆ ದುರಾಚಾರ ನಡೆಸ್ತಾ ಇದೀಯ. ಅವೇನು ನಿನಗೆ ವೇಷಿ ಎಂದು ತಿಳ್ಕೊಂಡಿದ್ದೇನಾ? ಮೊದಲ ಮನೆಯಿಂದ ಹೊರಬೀಳು. ಏನಪ್ಪ ಇದೆ? ರಘು, ಏನಿದು ಗಲಾಟೆ? ಇನ್ನು ಹೇಳಾಗ್ಬೇಕಪ್ಪ. ಇದುವರೆಗೂ ಅನ್ನ ಹಾಕಿದ ಋಣವನ್ನ ಹತ್ತಿಗೆ ಮೇಲೆ ಬಲಾತ್ಕಾರ ಮಾಡಿ ತೀರಿಸಿಕೊಳ್ಳುತ್ತಿದ್ದಾನೆ ಈ ನಿಮ್ಮ ಚಿಕ್ಕ ಮಗ. ಅಮ್ಮ, ನಾನಂತ ನೀಚನಲ್ಲಮ್ಮ. ನಿನ್ನ ಪಾದ ಸಾಕ್ಷಿಯಾಡು. ಇದೆಲ್ಲ ಕಟ್ಕತೆಯಮ್ಮ, ಕಟ್ಕತೆ. ರಘು, ಸತ್ಯದ ವಿಷಯ ಏನು ಎಂಬುದನ್ನ ಸ್ಪಷ್ಟವಾಗಿ ಹೇಳು. ಸುಳ್ಳು ಹೇಳಿದರೆ ನಿನ್ನ ಕುತ್ತಿಗೆ ಹಿಡಿದು ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ. ಅಪ್ಪ, ಪ್ರತ್ಯಕ್ಷ ಕಂಡ ಸಾಕ್ಷಿ ನಾನೇ ಇರಬೇಕಾದ್ರೆ ಮತ್ತೆ ಅವನಿಗೆ ಶಿಕ್ಷೆ ಕೊಡಲಾರದ ನೀವು ಈ ಮನೆಯ ಯಜಮಾನರೇ. ಈ ಹೇಳ್ಕೊಳ್ಳೋದಕ್ಕೆ ನಿಮ್ಗೆ ನಾಚಿಕೆ ಆಗೋದಿಲ್ವಪ್ಪ? ಇನ್ನೊಂದು ಕ್ಷಣ ಈ ಮನೆಯಲ್ಲಿ ನಾನು ಇರೋದಿಲ್ಲಪ್ಪ. ದಿಲೀಪ, ಪ್ರತ್ಯಕ್ಷವಾಗಿ ಕಂಡರೂ ಪ್ರಾಮಾಣಿಸಿ ನೋಡಬೇಕಾದದ್ದು ಈ ಮನೆಯ ಯಜಮಾನನಾದ ನನ್ನ ಕರ್ತವ್ಯ ಕಣೋ. ಆಹಾ, ಒಳ್ಳೆ ಮನೆ, ಈ ಮನೆ ಯಜಮಾನರು. ನೀವು ಯಜಮಾನರಂತೆ ಇದ್ದರೆ ನನ್ನ ಮರ್ಯಾದೆ ಮೂರ್ಖಾಸ್ಗೆ ಹರಾಜಾಗ್ತಾ ಇರಲಿಲ್ಲಪ್ಪ. ನನ್ನ ಮೇಲೆ ಸೇಡು ಇರೋದನ್ನ ನಿನ್ನ ಅತ್ತಿಗೆ ಮೇಲೆ ಬಲಾತ್ಕಾರ ಮಾಡಿ ತೀರಿಸಿಕೊಳ್ಳುತ್ತಾ ಇದ್ದಾನೆ ಈ ನಿಮ್ಮ ಚಿಕ್ಕ ಮಗ. ಪ್ರತ್ಯಕ್ಷ ಕಂಡ ಸಾಕ್ಷಿ ನಾನೇ ಇರಬೇಕಾದ್ರೆ ಮತ್ತೆ ಮತ್ತೆ ಯಾಕಪ್ಪ ಆ ದುಷ್ಟನಿಗೆ ಶಿಕ್ಷೆ ಕೊಡಲಾರ್ರೆ? ನನಗೆ ಈ ಮನೆಯಲ್ಲಿ ಮರ್ಯಾದೆ ಸಿಕ್ಬೇಕು ಅಂದ್ರೆ ನಾನು ಈ ಮನೆಯಲ್ಲಿ ಇರಬಾರ್ದು ಅಷ್ಟೇನೆ. ನೀವು ಈ ಮನೆ ಯಜಮಾನರು, ನಾಟ್ಯ ಅನ್ನೋದಿಲ್ಲಪ್ಪ. ದಿಲೀಪ, ಹಾಗಾದರೆ ಈ ದೃಶ್ಯವನ್ನು ನೀನು ಕಣ್ಣಾರ ಕಂಡಿದೆಯೇನೋ? ಅಸತ್ಯತವೇ ವ್ಯಕ್ತಿತ್ವ ಈ ಮನೆಯಲ್ಲಿ ತಾಂಡವ ಹಾಡಬೇಕಾದ್ರೆ ನನ್ನ ಮಾತಿಗೆ ಎಲ್ಲಿದೆಯಪ್ಪ ಬೆಲೆ? ಸಾಕು ಸಾಕು. ಮುಂದೆ ಮಾತನಾಡಬೇಡ ರಘು. ಹತ್ತಿಗೆ ಹೆತ್ತಪ್ಪನ ಸಮಾನ ಅನ್ನೋದನ್ನ ವಿಚಾರಿಸದೆ
ವಿಚಾರ ಮಾಡದೆ ನನ್ನನ್ನ ಈ ಮನೆಯಿಂದ ಹೊರ ನೂಕ್ಬೇಡಿ ಅಪ್ಪ. ಸತ್ಯ ಸಂಗತಿ ಯಥಾರ್ಥ ಕಲ್ಪನೆ ಆದಾಗ ನಾನು ನಿರಪರಾಧಿ ಎಂಬುದನ್ನ ನೀವು ಒಪ್ಪಲೇಬೇಕಾಗುತ್ತೆ ಅಪ್ಪ. ಒಮ್ಮೆ ವಿಚಾರ ಮಾಡಿ ಅಪ್ಪ. ವಿಚಾರ ಮಾಡೋ ಭ್ರಮೆಯೇ ಉಳಿದಿಲ್ಲ. ಮೊದಲು ಈ ಮನೆಯಿಂದ ಆಚೆ ಹೋಗು. ಅಪ್ಪ, ನಾನು ಅಪರಾಧ ಮಾಡಿದ್ದು ನಿಜಾನೇ ಆಗಿದ್ರೆ ನೀವು ಯಾವ ಶಿಕ್ಷೆ ಕೊಟ್ಟಿದ್ರು ನಾನೇ ಸಂತೋಷವಾಗಿ ಒಪ್ತಿದ್ದೆ ಅಪ್ಪ. ನನ್ನ ಕುತ್ತಿಗೆ ಕತ್ತರಿಸ್ತೇನೆ ಅಂದ್ರು ನಾನೇ ನನ್ನ ಸಂತೋಷವಾಗಿ ಕುತ್ತಿಗೆ ಹಿಡ್ತಿದ್ದೆ ಅಪ್ಪ. ಯಾವ ಅಪರಾಧ ಮಾಡಿದೆ ಈ ರೀತಿ ಜಾರತನದ ಅಪವಾದ ಹೊರಿಸಿ ನನ್ನ ಮನೆಯಿಂದ ಆಚೆ ಕಳಿಸ್ಬೇಡಿ ಅಪ್ಪ. ಅಪ್ಪಾಜಿ ಮತ್ತೊಮ್ಮೆ ವಿಚಾರ ಮಾಡಿ ಅಪ್ಪ. ರಘು ರಘು, ಹೇಳಿದ ಉತ್ತರವನ್ನೇ ಮತ್ತೆ ಮತ್ತೆ ಕೇಳುವುದಕ್ಕೆ ನನಗಿಷ್ಟವಿಲ್ಲ. ಹತ್ತಿಗೆ ಮೇಲೆ ಕಾಮ ದೃಷ್ಟಿ ಬೀರಿದ ನಿಮ್ಮಂತೆ ನತದ್ರೋಹಿಗೆ ನನ್ನಲ್ಲಿ ಕ್ಷಮೆ ಇಲ್ಲ. ಮೊದಲು ಈ ಮನೆಯಿಂದ ಆಚೆ ಹೋಗು. ನಿಜವಾಗಿಯೂ ನೀನು ನನ್ನ ಮಗನೇ ಆಗಿದ್ದರೆ ನನ್ನ ಆಜ್ಞೆಯನ್ನು ಉಲ್ಲಂಘಿಸದೆ ಈ ಮನೆಯಿಂದ ಆಚೆ ಹೋಗು. ನಾನು ಯಾವತ್ತೂ ನಿಮ್ಮ ಮಾತು ಮೀರಲ್ಲ ಅಪ್ಪ. ನಾನು ಹೋಗ್ತೇನೆ. ಹೊತ್ತಿಗೆ ನಿನ್ನ ದುರಾಸೆಗೆ ಬೆಂಬಲ ನೀಡಿದ್ದಕ್ಕಾಗಿ ನನಗೆ ಈ ರೀತಿ ಶಿಕ್ಷೆ ಕೊಡಿಸ್ತೇ ತಾಯಿ. ಆ ದೇವರು ನಿನ್ನ ಚೆನ್ನಾಗಿಟ್ಟಿರಲಮ್ಮ. ಅಣ್ಣ, ನಿನ್ ತಮ್ಮನ್ ಗುಣ ಎಂತಹದ್ದು ಅಂತ ಗೊತ್ತಿದ್ರು ಹೆಂಡತಿ ಮಾತೆ ನಿಜ ಅಂತ ನಂಬ್ಕೊಂಡ್ಬಿಟ್ಟಲ್ಲ ಅಣ್ಣ. ನೀವಿಬ್ರು ಸೇರಿ ರಘು, ನೀನ್ ಈ ಮನೆ ಇರೋದು ಇಷ್ಟ ಇಲ್ಲ, ಮನೆ ಬಿಟ್ಟು ಹೋಗು ಅಂತ ಹೇಳಿದಿದ್ರೆ ನಾನೇ ನನ್ನ ಪಾಡಕ್ ನಾನೇ ಮನೆ ಬಿಟ್ಟು ಹೋಗ್ಬಿಡ್ತಾ ಆದ್ರೆ ಈ ರೀತಿ ಅಪವಾದ ಹೊತ್ಕೊಂಡು ಹೋಗ್ತಾ ಇದ್ದೀನಲ್ಲ ಅಣ್ಣ ಮನೆಯಿಂದ. ಹೊತ್ತಿಗೆ ನಾನೀಗ ನಿಮ್ಮ ಇಷ್ಟದಂತೆ ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೇನಮ್ಮ. ಇವಾಗ್ಲಾದ್ರೂ ನಾನು ನಿರಪರಾಧಿ ಅಂತ ಇವ್ರೆಲ್ರಿಗೂ ಹೇಳ್ಬಿಡಮ್ಮ. ಕೇಳಿ ಸಂತೋಷದಿಂದ ಹೊರಟೋಗ್ತೇನಮ್ಮ. ಏ ನೀಚ, ನೀನ ನಿರಪರಾಧಿ ಅಂತ ಹೇಳೋದಿರ್ಲಿ, ನಿನ್ನ ಮುಖ ನೋಡೋದಕ್ಕೂ ನಾಚಿಕೆ ಆಗತ್ತೆ. ಹೌದಮ್ಮ, ಹೌದು, ನೀನು ಸುಶೀಲೆ. ನಿನಗೆ ನನ್ನ ಮುಖ ನೋಡೋಕ್ ನಾಚಿಕೆ ಆಗೋದು ಕೂಡ ಸ್ವಾಭಾವಿಕ. ಅದಕ್ಕೆ ಒಂದು ಮಾತು ಹೇಳ್ತೀನಿ, ಚೆನ್ನಾಗಿ ನೆನ್ಪಲ್ಲಿಟ್ಕೊಳ್ಳಿ. ಅದಕ್ಕೆ ಸತ್ಯ ಏನೆಂಬುದು ಒಂದಲ್ಲ ಒಂದು ದಿನ ಹೊರ ಬೀಳಲೇಬೇಕು. ಅದಕ್ಕೆ ಅವಾಗ ಮಾತ್ರ ಹುತ್ತದಲ್ಲಿರೋ ಹಾವು ಸಹಿತ ವ್ಯಕ್ತಿತ್ವಕ್ಕೆ ಬೆಲೆ ಕೊಡಲ್ಲ. ಅದಕ್ಕೆ ಆ ಮಾತು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಅದಕ್ಕೆ ಬನ್ರಿ, ಇವ್ರದ್ದು ಯಾವಾಗ ಇದ್ದಿದೆ ನೋಡಿ, ಎಷ್ಟು ಶೇಕೆ ಆಗ್ತಿದೆ ಅಂತ. ಬನ್ನಿ, ನಿಮ್ಗೋಸ್ಕರ ತಂಪಾಗಿ ಏನಾದ್ರೂ ಮಜ್ಜಿಗೆ ಮಾಡ್ಕೊಡ್ತೀನಿ, ಸರಿನಾ? ಬಂದ್ರೆ ಹೋಗೋಣ. ಅಯ್ಯೋ, ಯಾರಿಗೇನ್ ಹೇಳ್ಬೇಕು ಒಂದು. ಹೋಗಪ್ಪ, ಹೋಗೋ. ಎಲ್ಲಾದರೂ ಸುಖದಿಂದ ಇರು, ಹೋಗು. ಈ ಮನೆ ಋಣ ನನಗೆ ಹಿಂದಕ್ಕೆ ಕೊನೆ ಆಯ್ತಮ್ಮ. ಈ ಜನ್ಮದಲ್ಲಿ ಮತ್ತೆ ನಿಮ್ಮ ನೋಡೋ ಭಾಗ್ಯ ನನಗೆ ಇದೆಯೋ ಇಲ್ವೋ ಗೊತ್ತಿಲ್ಲ ಅಮ್ಮ. ನನಗೆ ಆಶೀರ್ವಾದ ಮಾಡಿ ಕಳಿಸ್ಕೊಡಮ್ಮ. ನಮ್ಮನ್ನ
ಪಾಪಿಯಮ್ಮ, ನಾನು ಪಾಪಿಯಮ್ಮ. ಹಾಗೆಲ್ಲ ಮಾತಾಡ್ಬೇಡ. ನೀನ್ ಯಾವ ತಪ್ಪನ್ನು ಮಾಡಿಲ್ಲ. ನೀನ್ ನಿರಪರಾಧಿ ಅಂತ ನನಗೆ ಗೊತ್ತು. ನನ್ನಂತರ ಹೇಳ್ತಿದ್ದೆ ಅಣ್ಣ. ದಯವಿಟ್ಟು ನಮ್ಮನ್ನ ಈ ಮನೇನ ಬಿಟ್ಟು ಹೋಗ್ಬೇಡ ಅಣ್ಣ, ಹೋಗ್ಬೇಡ. ಸಾಕಮ್ಮ, ಸಾಕು. ನೀನೊಬ್ಳಾದ್ರೂ ನಾನು ನಿರಪರಾಧಿ ಅಂತ ಒಪ್ಕೊಂಡಲ್ಲ. ನಿನಗೆ ನಾನು ಅನಂತ ಅನಂತ ಧನ್ಯವಾದಗಳಮ್ಮ. ಏನ್ ಮಾಡ್ಲಮ್ಮ ತಂಗಿ, ನನ್ನ ತಂಗಿ ಆಗಿ ಹುಟ್ಟಿ ಬಂದ ನೀನ್ ಮದುವೆ ಮಾಡೋದು ನನ್ನ ಜವಾಬ್ದಾರಿ ಅಮ್ಮ. ಏನ್ ಮಾಡ್ಲಮ್ಮ, ಈ ಜನ್ಮದಲ್ಲಿ ನಾನು ಅದನ್ನ ಪಡ್ಕೊಂಡು ಬಂದಿಲ್ಲ ಅಮ್ಮ. ಮುಂದಿನ ಜನ್ಮ ಅಂತ ಅವಳಿದ್ರೆ ನೀನ್ ಅಣ್ಣನಾಗ್ಬಿಟ್ಟಿ ನೀನ್ ಋಣ ತೀರಿಸ್ತೇನಮ್ಮ. ಇವಾಗ ನಿನ್ನ ಅಣ್ಣಕ್ಕೆ ಕಳ್ಸ್ಕೊಡಮ್ಮ. ತಪ್ಪು ಮಾಡುವುದು ಒಬ್ಬನಾದರೆ ದಂಡನೆ ಪಡೆಯುವುದು ಇನ್ಯಾರೋ, ದುಡಿಯುವ ಶಾಪಕ್ಕೆ ಒಬ್ಬನಾದರೆ ಸೂಚಿಸುವವರೇ ಇನ್ಯಾರೋ, ನೀತಿ ನ್ಯಾಯವು ಇಲ್ಲವಾಗಿದೆ ನಿನ್ನ ಕಥೆಯಲ್ಲಿ ಏನು ಹೇಳಲಿ. ನೀ ಕುಳಿತಿರುವೆ ಎಲ್ಲರ ಕಥೆಯ ನೀ ಬರೆದಿರುವೆ, ಮುಗಿಯದ ಬಾಳ ನಾಟಕ ಆಡಿಸುತ್ತಿರುವೆ, ನೀನು ನೋಡುತ್ತಲಿರುವೆ, ನೀನು ನೋಡುತ್ತಲಿರುವೆ. ಮುತ್ತಂತ ಮನೆಯೊಳದು ಚೂರಾಗಿದೆ, ತುಂಬಿದ ನಾನೊಳಗೆ ಕುಳಿಸೋಗಿದೆ, ಹೆಣ್ಣೊಂದು ಬಂದು ವಿಷವನ್ನು ತುಂಬಿ ಮನೆ ಒಡೆದು ಚೂರಾಯಿತು, ಮನೆ ಒಡೆದು ಚೂರಾಯಿತು, ಈ ಮನೆ ಒಡೆದು ಚೂರಾಯಿತೆ. ಇಲ್ಲ ಯಾರಿಗೆ ಯಾರೂ ಇಲ್ಲ, ಪ್ರೀತಿ ವಾತ್ಸಲ್ಯಕ್ಕೆ ಅರ್ಥವೇ ಇಲ್ಲ, ನನ್ನವರು ಯಾರೂ ಇಲ್ಲ, ಯಾರಿಗೆ ಯಾರೂ ಇಲ್ಲ, ಪ್ರೀತಿ ವಾತ್ಸಲ್ಯಕ್ಕೆ ಅರ್ಥವೇ ಇಲ್ಲ, ಪ್ರೀತಿ ವಾತ್ಸಲ್ಯಕ್ಕೆ ಅರ್ಥವೇ ಇಲ್ಲ. ರಘುವೀರ, ಹತ್ತಿಗೆ ಮೇಲೆ ಅತ್ಯಾಚಾರ ಎಸಗಿದೆನೆಂಬ ಸುಲಭವಾದವನ್ನು ಹೊತ್ತು ನೀನಿನ್ನೂ ಜೀವಿಸಬೇಕೆನ್ನುವೆಯ? ನ್ಯಾಯ ಅನ್ಯಾಯ ವಿಚಾರಣೆಗೆ ಸ್ಥಾನವಿಲ್ಲದ ಈ ಅನ್ಯಾಯದ ಜಗದಿಂದ ನೀನು ದೂರವಾಗುವುದೇ ಲೇಸು. ನಿನಗಿನ್ನು ಉಳಿದಿರುವ ಸರಳ ಮಾರ್ಗವೆಂದರೆ ಆತ್ಮಹತ್ಯೆ. ಆತ್ಮಹತ್ಯೆ 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 ಆತ್ಮಹತ್ಯೆ. ಮನೆಯವರಿಗೆಲ್ಲ ಬೇಡವಾದ ಈ ಕಾಯ ಇನ್ನು ಮಣ್ಣು ಕೂಡುವುದೇ ಲೇಸು. ಮಗು, ಅಮ್ಮ, ಹೃದಯ ದೌರ್ಬಲ್ಯತೆಯುಳ್ಳ ವ್ಯಕ್ತಿ ಅದಾವ ಪುರುಷಾರ್ಥ ಸಾಧಿಸಲು ಮನೆಯ ಕ್ಷುಲ್ಲಕ ವಿಷಯವೊಂದರಿಂದ
ಮತಿಗೆಟ್ಟಿ ಆತ್ಮಹತ್ಯೆಗೆ ಪ್ರವೃತ್ತನಾದೆಯಾ? ವಿಚಾರ ಮಾಡು. ನಿನಗೊಬ್ಬ ವೃದ್ಧ ತಂದೆ ಇದ್ದಾನೆ, ನಿನ್ನ ಭವಿಷ್ಯಕ್ಕಾಗಿ ಜೀವನ ತೆಗೆದ ತಾಯಿ ಇದ್ದಾಳೆ. ಅವರ ಸಂರಕ್ಷಣೆಯ ಭಾರ ನಿನ್ನದಲ್ಲವೇ? ನಿನಗಾಗಿ ಅವರೆಷ್ಟು ಕಷ್ಟಪಟ್ಟಿದ್ದಾರೆ ವಿಚಾರ ಮಾಡೋ. ನನ್ನ ತಂದೆ ತಾಯಿಗಳು ನನಗಾಗಿ ತುಂಬಾ ಕಷ್ಟಪಟ್ಟಿದ್ದಾರೆ. ನಾನು ಆತ್ಮಹತ್ಯೆ ಮಾಡಿಕೊಂಡು ಅವರಿಗೆಲ್ಲ ನಿರಾಶೆ ಮಾಡಬಾರದು. ನನ್ನ ತಾಯಿ ನನ್ನ ಶಿಕ್ಷಣಕ್ಕಾಗಿ ಮಾಂಗಲ್ಯ ಮಾರುವಾಗ ನಾನು ಮಾತು ಕೊಟ್ಟಂತೆ ನಾನು ದೊಡ್ಡ ಪದವೀಧರನಾಗಿ ಅವರಿಗೆ ಹಣ ಕಳಿಸಲೇಬೇಕು. ರತ್ನ ಮಾಂಗಲ್ಯವನ್ನು ಮಾಡಿಸಿಕೊಂಡು ನನ್ನ ತಾಯಿ ಕೊರಳಿಗೆ ಕಟ್ಟಿಸಿ ನಾನು ಸತ್ಪುತ್ರ ನೆನೆಸಿಕೊಳ್ಳಲೇಬೇಕು. ನೀನೊಬ್ಬ ಸತ್ಪುತ್ರ ನೆನೆಸಿಕೊಳ್ಳುವಿಯಾ? ನೀನೊಬ್ಬ ಸತ್ಪುತ್ರನಾಗುವೆ ಎಂಬ ಭರವಸೆ ಇದ್ದಿದ್ದರೆ ಸತ್ಯಾಸತ್ಯತೆ ವಿಚಾರ ಮಾಡದೆ ನಿನ್ನನ್ನು ಕತ್ತು ಹಿಡಿದು ಹೊರ ನೋಡುತ್ತಿದ್ದರೆ ಆ ನಿನ್ನ ತಂದೆ ಮತ್ತೆ ಮೌನ ಧರಿಸುತ್ತಿದ್ದಳೆ ನಿನ್ನ ತಾಯಿ. ಇಲ್ಲ ರಘು, ಇದೆಲ್ಲವೂ ನಿನ್ನ ಭ್ರಮೆ. ಈ ಜಗವೆಂಬುದು ಒಂದು ಸಂತೆ. ಅನೇಕರು ಬರುತ್ತಾರೆ, ಅನೇಕರು ಹೋಗುತ್ತಾರೆ. ತಮ್ಮ ತಮ್ಮ ಕಾರ್ಯ ಸಾಧನೆಗಾಗಿ ತಂದೆ ತಾಯಿ ಬಂಧು ಬಳಗ ಎಂಬ ಸಂಬಂಧವನ್ನೆತ್ತಿ ನಿನ್ನ ಜೀವ ಹಿಂದೆಳೆತ್ತಿಸಿದ್ದಾರೆ. ವಿಚಾರ ಮಾಡಿ ನೋಡಿದರೆ ನಿನ್ನ ದಾರಿ ನಿನಗೆ, ಅವರ ದಾರಿ ಅವರಿಗೆ. ಹಾಗಾದರೆ ನನಗಾವ ದಾರಿ? ಯಾವ ದಾರಿ? ಹೌದು, ನಾನು ಮನೆಯಿಂದ ಹೊರಡುವಾಗ ನಿರ್ಧರಿಸಿದಂತೆ ಆತ್ಮಹತ್ಯೆ ಮಾಡಿಕೊಂಡು ವಿಷ ತಗೊಂಡು ಆತ್ಮಹತ್ಯೆ ಮಾಡ್ಕೊಂತ ಪ್ರಸಂಗವಾದ್ರೆ ಏನ್ ಬಂದಿತ್ತು? ನಿಮ್ಮನ್ನೇ ಮಾತಾಡ್ತಾ ಇರೋದು, ಹೇಳಿ. ಬರಬಾರದ ಪ್ರಸಂಗ ಬಂದಿರೋದ್ರಿಂದಲೇ ಈ ನಿರ್ಧಾರಕ್ಕೆ ಬಂದಿದೆ ಎನ್ನುವುದು. ಮನೆಯವರಿಗೆಲ್ಲ ಬೇಡವಾದ ಈ ಕಾಯ ಇನ್ನು ಬದುಕುವುದರಲ್ಲಿ ಯಾವ ಅರ್ಥವೂ ಇಲ್ಲ. ಇನ್ನೇತಕ್ಕೆ ಬದುಕಿರಲಿ ಮಧು? ಒಬ್ಬ ವಿದ್ಯಾವಂತ ಒಳ್ಳೆ ಮನ್ಸಿರೋ ನೀವೇ ಹೀಗೆ ಮಾತಾಡಿದ್ರೆ ಏನು? ನೀವು ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದ ಯೋಚನೆ ಮಾಡಿ ಸರಿಯಾದ ನಿರ್ಧಾರಕ್ಕೆ ಬರಬೇಕೆ ಹೊರತು ಆತ್ಮಹತ್ಯೆ ಮಾಡ್ಕೊಳ್ಳೋದಲ್ಲ. ನೋಡಿ, ಈಗ ನೀವು ನೋವ್ನಲ್ಲಿದ್ದೀರಾ, ನನಗೆ ಅರ್ಥ ಆಗ್ತಿದೆ. ನನ್ನೊಂದಿಗೆ ಬನ್ನಿ, ಅಲ್ಲಿ ನನ್ನ ಕಾರು ಕೆಸರಲ್ಲಿ ಸಿಕ್ಕಾಕೊಂಡಿದೆ, ಅದನ್ನ ತಳ್ಳೋದಕ್ಕೆ ಹೆಲ್ಪ್ ಮಾಡಿ. ಆಮೇಲೆ ನನ್ನೊಂದಿಗೆ ಏನು ಮಾತಾಡದೆ ಬೆಂಗಳೂರು ಬರ್ಬೇಕು. ಆವಾಗ ನಿಮ್ ಕಷ್ಟನ ನೀವು ಹೇಳ್ಕೊಳ್ಬಹುದು. ಏನೋ ಪಕ್ಕದಲ್ಲಿ ಶೂಟಿಂಗ್ ಅಂತ ಬಂದಿದ್ದೆ. ನಿಮ್ಗೆ ಗೊತ್ತೇ ಇದೆ ಹಳ್ಳಿ ಅಂದ್ರೆ ನನಗೆ ಎಷ್ಟು ಇಷ್ಟ ಅಂತ. ಹಳ್ಳಿ ಸೌಂದರ್ಯನ ನೋಡೋಣ ಅಂತ ಹಾಗೆ ಬರ್ತಾ ಇದೆ. ಅಷ್ಟರಲ್ಲಿ ನಿಮ್ಮನ್ನು ನೋಡ್ದೆ. ಆ ದೇವರೇ ಇಲ್ಲಿ ಕಳಿಸ್ಕೊಟ್ಟ ಹಾಗಾಯ್ತು. बनी मत हो बना। वीडियोस बनाने हैं फिल्मोरा है ना।